ಬೆಳಗ್ಗೆ ತೋಟಕ್ಕೆ ಬಂದ್ರಿ ತೊಂಡೆಕಾಯಿ ಬಿಡಿಸೋದಕ್ಕೆ ಸಿಕ್ಕಾಪಟ್ಟೆ ಚಳಿ ಇವತ್ತು. ಬಿಡ್ಸೋಕ್ಕೆ ಆಗ್ತಾಯಿಲ್ಲ, ಬೆರಳುಗಳೆಲ್ಲ ಸೇದ್ಕೊಂಡು ಹೋಗ್ತವೆ. ಒಂದೊಂದು ಕಾಯಿ ಬಂದು ಕೂಡ ಒಳ್ಳೆ ಐಸ್ ಕ್ಯೂಬ್ ಇದ್ದಂಗಿದೆ ಕಣ್ರಿ. ಹಾಗಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ, ಬಿಡ್ಸೋಕ್ಕಾಗ್ತಾಯಿಲ್ಲ ಅಂತ. ಸಿಕ್ಕಾಪಟ್ಟೆ ಚಳಿ, ಏನು ಮಾಡೋದು ಅನ್ನೋದು ಗೊತ್ತಿಗ್ತಾ ಇಲ್ಲ. ಕೈಗಳೆಲ್ಲ ಆಲ್ಮೋಸ್ಟ್ ಸೇದ್ಕೊಂಡು ಹೋಗ್ತವೆ, ಕೈಗಳು ಹಿಂಗೆ ಮರ್ಚೋಕ್ಕಾಗಲ್ಲ. ಅಪ್ಪ, ಯಾವನಿಗೆ ಬೇಕಾದ್ರು ಈ ಥರ ಚಳಿದಲ್ಲಿ ಕಾಯಿ ಬಿಡಿಸೋ ಕೆಲಸ ಅನಿಸ್ಬಿಡ್ತೈತೆ. ಏನಂದರೆ ನೈಟೆಲ್ಲ ಸಿಕ್ಕಾಪಟ್ಟೆ ಈ ಕಾಯಿಗಳು ಬಂದು, ತೊಂಡೆಕಾಯಿಗಳು ಬಂದು ಕೋಲ್ಡಲ್ಲಿ ಅದ್ರೋಗಿರ್ತೈತೆ. ಒಂದೊಂದು ಒಳ್ಳೊಳ್ಳೆ ಐಸ್ ಕ್ಯೂಬ್ಗಳಿದ್ದಂಗಿದೆ ಕಣ್ರಿ. ಕಾಯಿ ಮುಟ್ಟೋಕ್ಕೆ ಒಂಥರ ಭಯ ಆಗ್ತಾಯಿತ್ತು. ಇನ್ನು 8 ಗಂಟೆವರೆಗೂ ಇದೇ ಕತೆ ನಮ್ಮದು. ಇವಾಗ ಸಮಯ ಬಂದು 7 ಕಾಲಾಗಿದೆ. ಇನ್ನೂ 1 ಅವರು ಹೆಚ್ಚು ಕಡಿಮೆ. ಅಪ್ಪ, ಒಂದೊಂದು ಕಾಯಿ ಅಂತೂ ಕೈಯಲ್ಲಿ ಕೈಯಲ್ಲಂತೂ ಹಿಡ್ಕೊಳಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ. ಏನಮ್ಮ? ಹಾಂ, ಪರವಾಗಿಲ್ಲ. ಹೆಂಗೆ ಅದು ಹಾಕ್ಯಂಡ್ರೂ ಚಳಿ ಬರ್ತದೆ, ಕವರ್ ಹಾಕೊಂಡ್ರು ಚಳಿನೇ. ನೋಡ್ರಿ, ನಮ್ಮಮ್ಮ ಕವರ್ ಬೇರೆ ಹಾಕೊಂಬಂದಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಕಂಡ್ರು, ಕೈಗಳಂತೂ ಮುಟ್ಟಕ್ಕಾಗ್ತಾಯಿಲ್ಲ. ಇವತ್ತೇನು ಅನ್ನೋದು ಗೊತ್ತಿಲ್ಲ, ಭಯಂಕರ ಚಳಿ ಅಲ್ಲೇನಮ್ಮ? ನೋಡು, ಒಳ್ಳೆ ಐಸ್ ಕ್ಯೂಬ್ಗಳಿಗಿಂತ ಇನ್ನೂ ಕಡೆ ಐತೆ. ನೋಡ್ರಿ, ರೈತರೆಲ್ಲ ಎಷ್ಟು ಕಷ್ಟಪಡ್ತೀವಿ ನಾವು. ಚಳಿ ಆದರೂ ಮಾಡಬೇಕು, ಬಿಸಿಲಾದರೂ ಮಾಡಬೇಕು, ಮಳೆ ಆದರೂ ಮಾಡಬೇಕು. ಯಾಕಂದರೆ ಈ ಥರ ಮಾಡಿಲ್ಲ ಅಂದರೆ ನಮ್ಮ ಹೊಟ್ಟೆಪಾಡು ನಡೆಯೋದಿಲ್ಲ ಕಣ್ರಿ. ನೋಡಿ, ಬಂದಾಗಿಂದ ಇಷ್ಟು ಮಾತ್ರ ಕಾಯಿ ಬಿಡಿಸಿದ್ದೀನಿ. ಇದೆರಡು ವರ್ಷ ಇಷ್ಟೊತ್ತು ಬೇಷನ್ ತುಂಬಬೇಕಾಗಿತ್ತು. ಆದರೆ ಏನು ಮಾಡೋದು, ಚಳಿ ಬಿಡ್ಸೋಕ್ಕಂತೂ ಆಗ್ತಾಯಿಲ್ಲ ಕಣ್ರಿ. ಥರ ಕಷ್ಟ ಬಿದ್ದು ಕೆಲಸ ಮಾಡ್ತೀವಿ. ಕೆಲಸ ಮಾಡೋ ಜೊತೆಯಲ್ಲಿ ವಿಡಿಯೋ ಕೂಡ ಮಾಡ್ತೀನಿ. ಆದರೆ ನಮ್ಮ ವೀಡಿಯೋಸ್ನ ಯಾರು ನೋಡೋದು ಇಲ್ಲ, ಮತ್ತು ಲೈಕು ಮಾಡಲ್ಲ. ಅಟ್ಲೀಸ್ಟ್ ನೀವಾದರೂ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ಬಿಸಿಲೆಕ್ಕದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಚಳಿ. ಅಂತೂ ಇಂತೂ ಬಿಸಿಲು ಬಂದೇ ಬಿಡ್ತು ಕಣ್ರಿ. ಬಿಸಿಲು ಬಂತು, ಇವಾಗ ಪರವಾಗಿಲ್ಲ. ಬೆಳಗ್ಗೆ ಬಂದಾಗ ಆಲ್ಮೋಸ್ಟ್ ಚಳಿ ಅಂದರೆ ಚಳಿ. ಯಾಕಪ್ಪ ಬೇಕು ಈ ಕೆಲಸ ಅನಿಸ್ಬಿಡ್ತು. ಏನಂದರೆ ಅಷ್ಟು ಕೈಗಳು ಸೇದ್ಕೊಂಡು ಹೋಗ್ತಾಯಿತ್ತು. ಹಾಗೆ ನಮ್ಮ ಮನೆಗೆ ಹೊಸದು ಇನ್ನೊಬ್ಬರು ಅತಿಥಿ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇನ್ನೊಂದು ಪುಟಾಣಿ ಮರಿ ಬಂದಿದೆ. ಈ ಕಡೆ ಇರೋದು ದೊಡ್ಡವ, ಈ ಕಡೆ ಇರೋದು ಚಿಕ್ಕವ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕದ ಸೊಪ್ಪು, ನೀವಿಬ್ಬರು ಮಾಡಿದ ತಪ್ಪು ಅಲ್ಲೇನಮ್ಮ? ಉಪ್ಪಿಗಾರು ಚೆನ್ನಾಗವಳೆ. ಇವಳೊಂದು ಸ್ವಲ್ಪ ಕರೆಯವಳು, ಚೆನ್ನಾಗಿಲ್ಲ ಇವಳು ಪರವಾಗಿಲ್ಲ. ಮೈ ಕೈ ತುಂಬ್ಕೊಂಡು ಚೆನ್ನಾಗವಳೆ ಪಿಗರು ಅಲ್ವೇನೆ ಅಮ್ಮಯ್ಯ? ಹೂಯ್. ಓಕೆ ಫ್ರೆಂಡ್ಸ್, ಅದೇ ಕೆಲಸ ಮಾಡ್ತಾಯಿದ್ದೀವಿ, ಕಾಯಿ ಬಿಡಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಬಿಸಿಲು ಕೂಡ ಬಂದಿದೆ. ಈಗ ಟೀ ಬ್ರೇಕ್ ಸಮಯ ಕೂಡ ಬಂದಿದೆ. ಬನ್ನಿ, ಸ್ವಲ್ಪ ಟೀ ಕುಡ್ಕೊಂಡು ಬೆಚ್ಚಗಿರೋಣ. ಯಾಕೋ ಜಿಮ್ಮಿ, ಬಿಸಿಲು ಕಾಯಿಸ್ತಾ ಇದೆಯಾ? ಕಾಯಿಸು, ಒಳ್ಳೆ ಕೆಲಸ ಮಾಡ್ತಾಯಿದ್ಯಾ. ಲೈಫಲ್ಲಿ ಉದ್ಧಾರ ಆಗೋ ಕೆಲಸ. ಕಡೆ ಕಾಯೆಲ್ಲ ಬಿಡಿಸಿದ್ದು ಎಲ್ಲ ಎತ್ಕೊಂಬಂದು ಈ ಥರ ಟರ್ಪಲ್ ಮೇಲೆ ಹಾಕಿದ್ದೀವಿ. ಯಾಕಂದರೆ ಸಿಕ್ಕಾಪಟ್ಟೆ ಮುಂಚಿದೆ ಅಮ್ಮ. ಹಾಗಾಗಿ ಇವಾಗ ಸದ್ಯಕ್ಕೆ ಈಗ ನಮ್ಮಮ್ಮ ಟೀ ಬಗ್ಸ್ತಾ ಇದ್ದಾರೆ. ಅಮ್ಮ ಬೇಗ ಕೊಡು ತಾಯಿ, ತಾರಾಡಬೇಡ. ಚಳಿ, 1-2 ಲೋಟ ಕುಡ್ದಾಕ್ಬಿಡ್ಬೇಕು ಇವತ್ತು. ಜಾಸ್ತಿ ಮಾಡ್ಕೊಂಬಂದಿದ್ಯಾ, ಕಮ್ಮಿ ಮಾಡ್ಕೊಂಬಂದಿದ್ಯಾ? ಅಯ್ಯ ಕಂಜೂಸ್ ಅವಳೆ, ಎತ್ತು ನೀನು. ಬನ್ನಿ ಫ್ರೆಂಡ್ಸ್, ಗರಂ ಚಾಯ್ ಕುಡಿಯೋಣ. ಇದಕ್ಕೆ ಗರಂ ಚಾಯ್ ಅಂದರೆ ಹೆಂಗಂತ, ಓಯ್, ಶುಂಠಿ ಯಾಲಕ್ಕಿ ಎಲ್ಲ ಹಾಕಿರಬೇಕು, ಘಮ ಅಂತ ಆರಬೇಕು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ಇಲ್ಲಿ ಬಸ್ಸಾರು, ತೊಗರಿ ಕಾಳು ಬಸ್ಸಾರು. ಈಗ ಕರೆಂಟ್ ಬಂದಿದೆ, ಬೇಸಾಯ ಬಿಟ್ಟಿದ್ದೀನಿ. ಅಂದರೆ ತೊಂಡೆ ಗಿಡಕ್ಕೆ ಮರ್ಕೂರಿನಲ್ಲಿ ಯಾವುದಪ್ಪ ಬೇಸಾಯ ಬಿಟ್ಟಿರೋದಂತ ನೀವು ಯಾರಾದರೂ ಕೇಳಿದ್ರೆ, ನಾನು ಇವತ್ತು ಬಿಡ್ತಿರೋದು 94 ಕಣ್ರಿ. 50 ಲೀಟ್ರ್ ನೀರಿಗೆ 5 kg ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕರಗಿದೆ. ಇವಾಗ ಗಿಡಕ್ಕೆ ಹೋಗ್ತಾ ಇದೆ. ಈಗ ಸಮಯ ಆಗಿದೆ 12:15 ಆಗ್ತಾ ಬಂದಿದೆ. 1 ಗಂಟೆಗೆಲ್ಲ ಮೂಟೆ ಕೊಡಬೇಕು. ಹಾಗಾಗಿ
ಇವಾಗ ಕೆಳಗಡೆ ಹಾಕಿರೋ ಕಾಯಿಗಳನ್ನೆಲ್ಲ ಅದು ಹಿಂಗೆ ಹಾಕ್ತಾಯಿದ್ದೀವಿ. ಯಾಕಪ್ಪ ಈ ಥರ ಮಾಡ್ತೀವಿ ಅಂದರೆ ಕೆಳಗಡೆ ಬಂದು ಸುರ್ಗೆಲ್ಲ ಉದುರಿರುತ್ತೆ, ಹಾಗಾಗಿ ಈ ಥರ ಹಾಯ್ಕೋಬೇಕು. ಇಲ್ಲಾಂದರೆ ಸುರ್ಗೆಲ್ಲ ಮೆತ್ಕೊಂಡಿದೆ ಅಂತ ಹೇಳಿದ್ರೆ ಒಂಥರ ಕಳುಪ್ ಥರ ಕಾಣಿಸುತ್ತೆ. ನೋಡಿ ಇವಾಗ ಏನೂ ಕಾಣಿಸ್ತಾ ಇಲ್ಲ ನಿಮಗೆ. ಈ ಕಾಯೆಲ್ಲ ಎತ್ತಿದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಎಷ್ಟು ಸುರ್ಗಿ ಬಿದ್ದಿರುತ್ತೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಈ ತೊಂಡೆಕಾಯಲ್ಲಿ ಇವಾಗ ಮೂಟೆ ತುಂಬಿದ್ದೀನಲ್ವಾ, ನೋಡಿ ಇಷ್ಟು ಬಂಗಾರ ಸಿಕ್ಕಿದೆ. ಏನು ಕಮ್ಮದ ಹಂಗೆ ಗುಡ್ಡೆ ಮಾಡ್ತಾ ಇದೆಯಾ? ಅದನ್ನು ಮಾರ್ಕೆಟ್ಗೆ ನೋಡಿ. ಇದನ್ನೇನೋ ಮಾರ್ಕೆಟ್ ಕಳಿಸ್ಬಿಟ್ರೆ ಆಲ್ಮೋಸ್ಟು ಅಣ್ಣೆ ಎಲ್ಲ ಪೂಚಿ ಉಂದಿರ್ಕದನ, ಎಲ್ಲ ಪೂಚಿ ಉಂದಿರ್ಕದೆ, ಮೊರ್ದಾಡಿನ ಅಂತಾರೆ. ಈ ಥರ ಸುರ್ಗ್ ನೋಡ್ಬಿಟ್ರೆ ಅವರು. ಅದಕ್ಕೆ ಕೆಳಗಡೆ ಹಾಕಿ ನೋಡಿ ಎಲ್ಲ ಉದ್ರೈತಿ. ಇವಾಗ ಇಷ್ಟು ಬಂಗಾರ ಇವಾಗ ಸಿಕ್ಕಿದೆ ಸುರ್ಗು. ಏನೊಂದು 1/4 kg ಬರ್ತಿದ್ದಲ್ಲಮ್ಮ? 1/4 kg ಇಲ್ಲ, ಬರ್ತೈತೆ, 1/4 kg ಪಕ್ಕ ಬರ್ತೈತಿ. ಎಲ್ಲ ನೋಡ್ಲಿ ಬಾ. ಕಾಣಿಸೈತಾ? ಏನು ನೆಟ್ಟಿಗೆ ಮಾಡಿಲ್ಲ ಅಂದ್ರೆ ಐತಮ್ಮ. ನೀನು ಕತ್ಲು ಕಾಣಿಸ್ತೀಯ ನೆರಳು. ಈಗ ಸಮಯ ಬಂದು ಸಂಜೆ 4 ಗಂಟೆ ಆಗ್ತಾ ಬಂದಿದೆ. ಇವಾಗ ಕ್ರಾಸ್ಗೆ ಹೋಗಿ 2 ಮೂಟೆ ಬೇಸಾಯ ಎತ್ಕೊಬಂದೆ. ಯಾವುದಪ್ಪ ಅಂತ ನೀವು ಯಾರಾದರೂ ಕೇಳಿದ್ರೆ ಆನೆ ಮಾರ್ಕು ಇದೆಷ್ಟಪ್ಪ ಮೂಟೆ ಅಂತ ನೀವು ಯಾರಾದರೂ ಕೇಳಿದ್ರೆ 1440 ರೂಪಾಯಿ ಆಗಿದೆ ಕಣ್ರಿ. ಇವಾಗ ಹೋದ ವಾರ ಬಂದು ಸುಮಾರು 1420 ರೂಪಾಯಿ ಇತ್ತು. ಇವಾಗ ಒಂದು ವಾರಕ್ಕೆ 20 ರೂಪಾಯಿ ರೇಸ್ ಮಾಡಾಕಿದ್ದಾರೆ. ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ, ಇನ್ನು ಹಾಕಲೇಬೇಕು, ವಿಧಿ ಇಲ್ಲ. ಇವಾಗ ಇದು ಬಂದು ಸಂಜೆ ಹಾಕ್ತೀನಿ. ಇವಾಗ ಸಂಜೆ ಹಾಕ್ಬಿಟ್ಟು ನೈಟ್ ಕರೆಂಟ್ ಬರ್ತೈತೆ 12 ಗಂಟೆಗೆ. ತಿರ್ಗಿ 12 ಗಂಟೆಗೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ತೋಟಕ್ಕೆ ಬಂದು ನಾನು ತೋಟಕ್ಕೆ ನೀರು ಹಾಯಿಸ್ಬೇಕು ಇವತ್ತು. ಯಾಕಂತ ಹೇಳಿದ್ರೆ 2 ದಿನ ಆಯಿತು ಆಲ್ಮೋಸ್ಟು ಕರೆಂಟ್ ಸರಿಯಾಗಿ ಕೊಡ್ತಾಯಿಲ್ಲ ನಮಗೆ. ಫೋನ್ ಮಾಡಿದ್ರೆ ಅಲ್ಲಿ ಆಪ್ರೇಟರ್ ಮಾಡ್ತಾನಲ್ಲ, ಅವ್ನಿಗೆ ಫೋನ್ ಮಾಡಿದ್ರೆ ನಿಮ್ಮ ಲೈನ್ ಮ್ಯಾನ್ಗೆ ಫೋನ್ ಮಾಡಿ ಅಂತಾನೆ. ನನ್ನ ಮಗನಿಗೆ ಮಾಡಿದ್ರೆ ಅವ್ನು ಇಟ್ಕೊಂಡು ಇನ್ಸ್ಪೆಕ್ಟ್ರ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಆಪ್ರೇಟರ್ ಮಾಡೋನಿಗೆ ಸರಿಯಾಗಿ ಮಕ್ಕನ ತಿಕ್ಕ ಮಾಡ್ಕೊಂಡು ಕರೆಕ್ಟಾಗಿ ಹೇಳಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಅಂದರೆ ಡೇ ಬಂದು 4 ಅವರ್ ಕೊಡ್ತಾರೆ ನಮಗೆ. ಏನಂದರೆ ನೈಟ್ ಬಂದು 3 ಅವರ್ ಕೊಡ್ತಾರೆ, ಡೇ ಬಂದು 4 ಅವರ್ ಕೊಡ್ತಾರೆ. ಇವತ್ತು 4 ಅವರ್ ಕೊಡೋ ಜಾಗದಲ್ಲಿ ಬರೀ 1.5 ಅವರ್ ಕೊಟ್ಟಿದ್ದಾನೆ. ಯಾಕಂತ ಫೋನ್ ಮಾಡಿ ಕೇಳಿದ್ರೆ ನಿಮ್ಮ ಲೈನ್ ಮ್ಯಾನ್ ಕೇಳ್ರಿ, ಅವನೇ ಎಲ್ ಸಿ ತಗೊಂಡಿದ್ದು ಅಂತ ಕಾರಣ ಹೇಳ್ತಾರೆ. ಏನು ಯಾವಾಗೂ ಎಲ್ ಸಿ ಇದೇ ಆಗೋಯ್ತು. ಆ 1.5 ಅವರ್ ಏನು ಕೊಟ್ಟೆ, ಅದನ್ನು ಪರ್ಮನೆಂಟಾಗಿ ನೀವು ನಮ್ಮ ರೈತರಿಗೆ ಕರೆಂಟೇ ಕೊಡಬೇಡ, ನಮ್ಮ ಲೈನು ಕಿತ್ತು ಬಿಸಾಕು, ನಾವು ಇದೆಲ್ಲ ಬಿಟ್ಬಿಟ್ಟು ಎಲ್ಲ ನಾವು ಕೂಲಿಗೆ ಹೋಗ್ತೀವಿ ಅಂತ ಹೇಳಿದ್ದೀನಿ ಅವ್ನಿಗೆ. ಆಲ್ಮೋಸ್ಟು ಏನಾದರೆ ಅಷ್ಟು ಕೋಪ ಬರೆಸ್ತಾರೆ ಒಂದೊಂದು ಟೈಮು. ಅದೇ ನಿಜ ಲೈನ್ ಕಟ್ ಆಗುತ್ತೋ ಅಥವಾ ಇವರೇ ನಾಟಕಗಳಾಡ್ತಾರೋ ಈ ಬೇಸಿಗೆ ಬಂದೈತೆ ಅಂತ ಹೇಳಿದ್ರೆ ಇದೊಂದು ರಾಮಾಯಣ ಇವ್ರದ್ದು. ಆಲ್ಮೋಸ್ಟು ಕೇಳಿದ್ರೆ ಅವ್ನಿಗೆ ಫೋನ್ ಮಾಡು, ಇವ್ನಿಗೆ ಫೋನ್ ಮಾಡು, ಇದೇ ಆಗೋಯ್ತು ಕತೆಗಳು. ಹಾಗಾಗಿ ಆ ಥರ ಬೈದ್ಬಿಟ್ಟು ಸುಮ್ಮನೆ ಅದೇ. ಇವಾಗ ಸದ್ಯಕ್ಕೆ ಏನಪ್ಪ ಮಾಡಬೇಕಂದ್ರೆ ಮತ್ತೆ ಇನ್ನೊಂದು 2 ಸಾಲ ಏನೋ ಇದೆ ತೊಂಡೆಕಾಯಿ ಬಿಡಿಸೋದು. ಆ ತೊಂಡೆಕಾಯಿ ಬಿಡಿಸ್ಬಿಟ್ಟು ನೆಕ್ಸ್ಟು ಹಾಗಲ್ ಗಿಡಕ್ಕೆ ಬೇಸಾಯ ಹಾಕಬೇಕು ಕಣ್ರಿ. ನಮ್ಮಮ್ಮ ಆಲ್ರೆಡಿ ಕಾಯಿ ಬಿಡಿಸ್ತಾ ಇದ್ದಾರೆ, ಆದರೆ ಚೀಲ ಎತ್ಕೊಂಡು ಹೋಗಿಲ್ಲಂತೆ. ನಾನು ಚೀಲ ಎತ್ಕೊಂಡು ಹೋಗ್ಬೇಕು. ನಮ್ಮ ಮಿಷಿನ್ ಮನೇಲಿದ್ದಾವೆ ಚೀಲ, ಅದೆಲ್ಲ ಐತಪ್ಪ, ಏನೇನೋ ಸಾಮಾನುಗಳಿದ್ದಾವೆ ಇಲ್ಲಿ.
ಇದರಲ್ಲಿ ಸದ್ಯಕ್ಕೆ ಒಂದು ಚೀಲ ಎತ್ಕೊಂಡು ಹೋಗೋಣ, ಬೂಸ ಚೀಲ. ಇದು ನನ್ನ ಮಗಂದು ಮೊದಲು 10 ರೂಪಾಯಿ ಇತ್ತು, 8 ರೂಪಾಯಿ ಇತ್ತು, ಇವಾಗ 10 ರೂಪಾಯಿ ಆಗಿದೆ. 10 ರೂಪಾಯಿ ಆಯಿತು, ಇವಾಗ 12 ರೂಪಾಯಿ ಆಗೈತೆ. ಇನ್ನು ಮುಂದಿನ ಪೀಳಿಗೆಗೆ 50 ರೂಪಾಯಿ ಆಗಿ ಆಗ್ತೈತೆ ಈ ಬೂಸ ಚೀಲ, ಗ್ಯಾರಂಟಿ ಪಕ್ಕ. ಇವಾಗ ಸದ್ಯಕ್ಕೆ ನಮ್ಮಮ್ಮ ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ, ಅವ್ರ ಜೊತೆ ನಾನು ಕೂಡ ಜಾಯ್ನ್ ಆಗಿದ್ದೀನಿ ಕಣ್ರಿ. ಈ ಥರ ಬಿಡಿಸಿ ಈ ಥರ ಬೇಸನಲ್ಲಿ ಹಾಕ್ಕೊತಾ ಇರ್ತೀವಿ ಹಂಗೆ. ಕಾಯೆಲ್ಲ ಬಿಡಿಸೋ ಸಕ್ಕನೆ ಸಂಜೆ ಆಗೋಯ್ತು, ಇನ್ನು ಕತ್ಲಾಗ್ತಾ ಬಂದಿದೆ ಇವಾಗ ಆಲ್ಮೋಸ್ಟು. ಇನ್ನು ಬೇಸಾಯ ಹಾಕೋಕ್ಕಾಗೋದಿಲ್ಲ, ಟೈಮು ಆಗೋಯ್ತು. ಓಕೆ, ನೋ ಪ್ರಾಬ್ಲಮ್. ಇನ್ನು ನಾಳೆ ಬಂದು ಬೇಸಾಯ ಹಾಕ್ಕೊಂಡು ನೀರು ಬಿಡೋಣ. ನಾಳೆ ಏನಾಗುತ್ತೋ ಕರೆಂಟು ಗೊತ್ತಿಲ್ಲ. ಓಕೆ, ನೋಡೋಣ ನಾಳೆ ಏನಾಗುತ್ತೋ, ಕಾದು ನೋಡಬೇಕು, ವೆಯ್ಟಿಂಗ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದಕ್ಕಾಗಿದೆ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸಬೇಕು, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಆಸೆ ಇದ್ದರೆ, ನೋಡ್ತಾ ಇರೋರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಅಷ್ಟೇ ಸಾಕು ನಮಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.